ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಗಣಿತದ ಅಧ್ಯಾಯ 9 ತ್ರಿಕೋನಮಿತಿಯ ಅನ್ವಯಗಳು ಈ ಪಾಠದಲ್ಲಿನ ಪ್ರಶ್ನೆ ಸಂಖ್ಯೆ 7ರ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ನ ತಾವು ಪಡೆದುಕೊಳ್ಳಬಹುದು. ಅದೇ ರೀತಿ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿನ ಲೆಕ್ಕಗಳ ಪ್ಲೇ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗಿ ಪ್ಲೇ ಲಿಸ್ಟ್ ಅನ್ನ ಹಿಂದಿನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ. ತಾವು ಆ ಲೆಕ್ಕಗಳನ್ನು ಕೂಡ ಚೆಕ್ ಮಾಡಬಹುದು ಅಂತ ಹೇಳ್ತಾ ಇದರ ಒಂದು ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 7. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಟ್ರಾನ್ಸ್ಮಿಷನ್ ಟವರ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಮತ್ತು 45 ಡಿಗ್ರಿ ಇದೆ. ಪ್ರಸರಣ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಈ ಪ್ರಸರಣ ಗೋಪುರದ ಎತ್ತರವನ್ನ ಕಂಡುಹಿಡಬೇಕಾಗಿದೆ. ಕಟ್ಟಡದ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ 20 ಮೀಟರ್. ಆ 20 ಮೀಟರ್ ಕಟ್ಟಡದ ಮೇಲೆ ಪ್ರಸರಣ ಗೋಪುರವನ್ನ ಒಂದು ಟವರ್ ಅನ್ನ ಬಿಲ್ಡ್ ಮಾಡಲಾಗಿದೆ. ಆ ಟವರ್ ನ ಎತ್ತರ ಎಷ್ಟು, ಹೈಟ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಒಂದು ನೆಲದ ಮೇಲಿನ ಒಂದು ಬಿಂದುವಿನಿಂದ ಆ ಪ್ರಸರಣದ ಇದನ್ನ ಚಿತ್ರವನ್ನ ಇಳಿಸೋದು ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಮತ್ತೊಂದು ಸರಿ ಪ್ರಶ್ನೆಯನ್ನ ಬಾರ್ ಓದಿ ಆ ಪ್ರಶ್ನೆ ಚಿತ್ರವನ್ನ ಸ್ಪಷ್ಟವಾಗಿ ಇಳಿಸ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ರು, ಗೋಪುರದ ಮೇಲ್ತುದಿಯನ್ನ ನೋಡಿದಾಗ ಮೊದಲನೇ 60 ಡಿಗ್ರಿ ಕೋನವನ್ನ ಉಂಟಾಯ್ತು. ಗೋಪುರದ ಮೇಲ್ತುದಿ, ಈ ಗೋಪುರ ಮೇಲ್ತುದಿಯನ್ನು ನೋಡಿದಾಗ 60 ಡಿಗ್ರಿಯನ್ನ ಉಂಟಾಯ್ತು. ನಂತರ ಗೋಪುರದ ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಮೇಲ್ತುದಿ ಮತ್ತು ಪಾದ, ಈ ಗೋಪುರದ ಪಾದವನ್ನು ನೋಡಿದಾಗ 45 ಡಿಗ್ರಿಯನ್ನ ಉಂಟಾಯ್ತು. 45 ಡಿಗ್ರಿ ಮತ್ತು 60 ಡಿಗ್ರಿ ಎರಡು ಕೋನಗಳನ್ನು ಕೊಟ್ಟಿದ್ದಾರೆ. ಇವು ಎರಡು ಉನ್ನತ ಕೋನಗಳನ್ನು ಆಗ್ತವ. ಇದರ ಎತ್ತರವನ್ನು ಕಂಡುಹಿಡಬೇಕು, ಗೋಪುರದ ಎತ್ತರವನ್ನು ಕಂಡುಹಿಡಬೇಕು. ಇಲ್ಲಿ ಇನ್ನೊಂದು ಚಿತ್ರವನ್ನು ತಗೊಳ್ತೀನಿ ನಾನು. ಎ, ಇದು ಸಿ, ಡಿ, ಇಲ್ಲಿ ಬಿ ಅನ್ನೋದಿದೆ. ಗೋಪುರದ ಎತ್ತರ ಎ ಬಿ, ಇದನ್ನ ಕೋನವನ್ನ 60 ಡಿಗ್ರಿ ಅಂತೇಳಿ ಉಂಟಾಯ್ತು. ನೆಕ್ಸ್ಟ್ ಇನ್ನೊಂದು ಕೋನ ಇಲ್ಲಿ, ಇದು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನ ಕಂಡುಹಿಡಬೇಕು. ಏನನ್ನ ಕೊಟ್ಟಿದ್ದಾರೆ, ಗೋಪುರದ ಕಟ್ಟಡದ ಎತ್ತರವನ್ನ 20 ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಕಟ್ಟಡದ ಎತ್ತರ 20 ಮೀಟರ್. ಇಲ್ಲಿ ಪರಿಹಾರ ನೋಡೋಣ. ಇದರ ಪರಿಹಾರ, ಕಟ್ಟಡದ ಎತ್ತರ BC ಈಕ್ವಲ್ಸ್ ಟು 20 ಮೀಟರ್. ಗೋಪುರದ ಎತ್ತರ AB ಆಗಿದೆ. AB ಯನ್ನ ಕಂಡುಹಿಡಿಬೇಕು ನಾವು. AB ಎಷ್ಟಾಗಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಚಿತ್ರದಲ್ಲಿ ತ್ರಿಭುಜ ACD ಯಲ್ಲಿ ಸಿ ಕೋನ 90 ಡಿಗ್ರಿ. ಸಿ ಕೋನ ಎಷ್ಟಾಗಿರ್ತದೆ ಇಲ್ಲಿ, 90 ಡಿಗ್ರಿ. ಅಭಿಮುಖ ಮತ್ತು ಪಾರ್ಶ್ವವನ್ನು ತಗೊಂಡಾಗ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ACD ಯಲ್ಲಿ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಅಭಿಮುಖ AC ಭಾಗಿಲೆ CD. ಟ್ಯಾನ್ 60 ಡಿಗ್ರಿ, ಇದು 60 ಡಿಗ್ರಿ ಆಗ್ತದ. 60 ಡಿಗ್ರಿ. AC ಅನ್ನೋದು AB ಪ್ಲಸ್ BC ಡಿವೈಡ್ ಬೈ CD ಅನ್ನ ತಗೊಂಡಿನಿ. ಟ್ಯಾನ್ 60 ಅಂತಂದ್ರೆ √3 ಈಕ್ವಲ್ಸ್ ಟು AB ಅನ್ನೋದು ಗೊತ್ತಿಲ್ಲ, AB ಪ್ಲಸ್ BC ಅನ್ನೋದು 20 ಮೀಟರ್ ಭಾಗಿಲೆ CD ಅನ್ನೋದು ಗೊತ್ತಿಲ್ಲ, CD ಅನ್ನೋದು ಅದೇ ರೀತಿ ಇಟ್ಕೊಂಡು ಓರೆ ಗುಣಾಕಾರ ಮಾಡಿದಾಗ CD √3 ಈಕ್ವಲ್ಸ್ ಟು AB ಪ್ಲಸ್ 20. ನಮ್ಗ CD √3 ಮೈನಸ್ 20 ಈಕ್ವಲ್ಸ್ ಟು AB. ಯಾಕಂದ್ರೆ ನಮಗೆ AB ಅನ್ನ ಕಂಡುಹಿಡಬೇಕಾಗಿದೆ. ಸಮೀಕರಣ 1 ಅಂತೇಳಿ ಇಟ್ಕೊಳ್ತೇನೆ. ಮೊದಲ ಟ್ರಯಾಂಗಲ್ ABCD ತಗೊಂಡು CD ಅನ್ನ ಕಂಡುಹಿಡಿದ್ರೂ ಬರ್ತದೆ, ನಂತರ ಕಂಡುಹಿಡಿದ್ರೂ ಬರ್ತದೆ. ಇವಾಗ ನಾನು CD ಅನ್ನ ಕಂಡುಹಿಡಿತೇನೆ. ಟ್ರಯಾಂಗಲ್ CDB ಯಲ್ಲಿ ಸಿ ಕೋನ 90 ಡಿಗ್ರಿ ಮತ್ತೆ ಟ್ಯಾನ್ ಥೀಟಾ ಈಕ್ವಲ್ಸ್ ಟು BC ಡಿವೈಡ್ ಬೈ CD. BC ಡಿವೈಡ್ ಬೈ CD ಅಭಿಮುಖ ಭಾಗಿಲೆ ಪಾರ್ಶ್ವ.
ಇದನ್ನು ಏನಾಗ್ತದ ಟ್ಯಾನ್ 45 ಇದು 45 ಡಿಗ್ರಿಯನ್ನು ಕೊಟ್ಟಿದ್ದಾರೆ 45 ಈಕ್ವಲ್ಸ್ ಟು ಬಿ ಸಿ 20 ಭಾಗಿಲೆ ಸಿ ಡಿ ಬಿ ಸಿ ಭಾಗಿಲೆ ಸಿ ಡಿ ಅನ್ನೋದು ಗೊತ್ತಿಲ್ಲ ಟ್ಯಾನ್ 45 ಅದನ್ನು ನಾನು ಇಲ್ಲಿ ಮಾಡ್ತೇನೆ ಕಂಟಿನ್ಯೂ ಇಲ್ಲಿ ಟ್ಯಾನ್ 45 ಅಂತಂದ್ರೆ 20 ಭಾಗಿಲೆ ಸಿ ಡಿ ಈಕ್ವಲ್ಸ್ ಟು 20 ಸಿ ಡಿಯನ್ನು 20 ಬಂತು ಈ ಸಮೀಕರಣ 2 1ರಲ್ಲಿ ಆದೇಶಿಸಿದಾಗ ಸಮೀಕರಣ 2 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನು ಸಿ ಡಿ √3 ಮೈನಸ್ 20 ಈಕ್ವಲ್ಸ್ ಟು ಎ ಬಿ ಅಂತ ಹೇಳಿದೆ ಸಿ ಡಿ ಬೆಲೆ ಎಷ್ಟು 20 √3 ಮೈನಸ್ 20 ಇದು 20 ಇದೆ 20 ಈಕ್ವಲ್ಸ್ ಟು ಎ ಬಿ 20 ಕಾಮನ್ ತೆಗೆದಾಗ √3 ಮೈನಸ್ 1 ಈಕ್ವಲ್ಸ್ ಟು ಎ ಬಿಯ ಎತ್ತರ ಎಷ್ಟಿದೆ 20 √3 ಮೈನಸ್ 1 ಅನ್ನೋದು ಎ ಬಿಯ ಎತ್ತರ 20 √3 ಮೈನಸ್ 1 ಮೀಟರ್ ಎ ಬಿಯ ಎತ್ತರ ಆಗ್ತದೆ ಆ ಒಂದು ಪ್ರಸರಣ ಗೋಪುರದ ಎತ್ತರ 20 √3 ಮೈನಸ್ 1 ಮೀಟರ್ ಎತ್ತರವನ್ನಾಗ್ತದೆ ಈ ರೀತಿ ಇದರ ಉತ್ತರವನ್ನು ನಾವು ಕಂಡುಕೊಳ್ಬೇಕು ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು